ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚನ್ನೇನಹಳ್ಳಿಯಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಊಟ ಸೇವನೆಯಿಂದ ಅಸ್ವಸ್ಥರಾಗಿ ಜಿಲ್ಲಾಸ್ಪತ್ರೆಯಲ್ಲಿ 8 ಮಂದಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಇವರ ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ರವರು ತಿಳಿಸಿದರು. ತುಮಕೂರು ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಮಂಗಳವಾರ ರೋಗಿಗಳ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದರು. ಸ್ಥಳಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಆಸ್ಪತ್ರೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರ ಮಾಡಿದ ಬಳಿಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಓಕೆ, ನಾನು ಡಾಕ್ಟರ್ ಅಸ್ಗರ್ ಬೇಗ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಮಧುಗಿರಿ ತಾಲೂಕು ಚನ್ನೇನಹಳ್ಳಿ ಗ್ರಾಮದಿಂದ ಅಲ್ಲಿ ಜಾತ್ರೆ ಆಗಿತ್ತು. ಸುಮಾರು 8 ಜನ ರೋಗಿಗಳು ವಾಂತಿ ಭೇದಿ ಹಿನ್ನೆಲೆಯಲ್ಲಿ ನಮ್ಮ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಅದರಲ್ಲಿ ಇಬ್ಬರು ಸ್ಥಿತಿ ಸ್ವಲ್ಪ ಗಂಭೀರವಾಗಿರುತ್ತೆ. ಒಂದು ಲಕ್ಷ್ಮಮ್ಮ, ಇನ್ನೊಂದು ಪೆದ್ದಣ್ಣ ಅಂತ. ಲಕ್ಷ್ಮಮ್ಮಗೆ ಐಸಿಯುನಲ್ಲಿ ಶಿಫ್ಟ್ ಮಾಡಿಕೊಂಡು ಅವರು ಕ್ರಿಟಿಕಲ್ ಇಲ್ನೆಸ್ಸಿಂದ ಹೊರಗಡೆ ಬಂದಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಪೆದ್ದಣ್ಣ ಅಂತ ಇದ್ದಾರೆ, ಒಂದು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟು ಐಸಿಯುನಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇನ್ನು ಉಳಿದ 6 ಜನ ಏನಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ. ಅವ್ರಿಗೂ ಬಹುಶಃ ಇವತ್ತು ಸಾಯಂಕಾಲನೇ ವಾಪಸ್ ಕಳಿಸ್ತೀವಿ. ಸೊ ಮತ್ತು ನಮ್ಮ DHO ಅವರು ಅಲ್ಲೇ ಮಧುಗಿರಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯವಸ್ಥೆ ಏನೇನು ಬೇಕು ಎಲ್ಲ ರೋಗಿಗಳಿಗೆ, ಇತರ ರೋಗಿಗಳಿಗೆ, ಸಾಮಾನ್ಯ ರೋಗಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆಯನ್ನು ಕೊಡೋಕ್ಕೆ ಏರ್ಪಾಡು ಮಾಡಿದ್ದಾರೆ. ಮತ್ತು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆರೋಗ್ಯ ಶಿಕ್ಷಣವನ್ನು ಕೊಡಲಾಗಿದೆ. ಮತ್ತು ಅಲ್ಲಿ ಜನಕ್ಕೆ ನೀರನ್ನು ಬಿಸಿ ಮಾಡಿ ಆರಿಸಿ ಕುಡಿಬೇಕಂತ ಒಂದು ಶಿಕ್ಷಣ ಕೊಡಲಾಗಿದೆ. ಸೊ ಇದು ಮಾಡಿಕೊಂಡ್ರೆ ಬಹುಶಃ ಸಾಯಂಕಾಲದಿಂದ ಯಾವುದೂ ರೋಗಿಗಳು ಬರೋದಿಲ್ಲ. ಇದು ಶಿಕ್ಷಣ ಮತ್ತು ಈ ಊಟದ ವ್ಯವಸ್ಥೆಯಿಂದ ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವರು ನೀರು ಮತ್ತು ಊಟ ಇದು ಸ್ವಚ್ಛವಾಗಿ ತೊಗೊಂಡ್ರೆ ಯಾವುದು ಕಾಯಿಲೆ, ಈ ವಾಂತಿ ಭೇದಿ ಯಾವುದು ಬರ್ತಾಯಿಲ್ಲ. ಈ ನಡುವೆ ಅಲ್ಲಲ್ಲ ಊಟದಂದರೆ ಇವಾಗ ಶಂಕೆ ಏನಂದರೆ ಏನು ನಾವು ಸೇವಿಸ್ತೀವಿ, ಅನ್ನ ಆಗಲಿ ನೀರಾಗಲಿ, ಸೊ ಇದು 2 ಕಾರಣಗಳಿರುತ್ತೆ. ಸೊ ನಮ್ಮ ಫಿಸಿಷಿಯನ್ ಇದ್ದಾರೆ, ಇದ್ರ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಕೊಳ್ಳಿ ಅಂತ ನಾನು ಕೇಳ್ತೀನಿ. ಅಲ್ಲಲ್ಲ ಅದಕ್ಕೆ ಅದು ಏನಾದರೂ ಇರಬಹುದು. ಒಂದು ಆಹಾರ ಇರ್ಬೋದು, ಎರಡನೇದು ನೀರು ಇರ್ಬೋದು. ಅದಕ್ಕೆ ನಾವು ನಮ್ಮ ಲ್ಯಾಬ್ ಕಳಿಸ್ತೀವಿ, ಸ್ಯಾಂಪಲ್ ಕಳಿಸಿದ್ದೀವಿ. ಅಲ್ಲಲ್ಲ ಅದು ಏನಾಗುತ್ತೆ, 3 ತೊಗೊಂಡಾರ ಅವರು, ನೀರು ಕುಡ್ದಾರೆ, ಊಟನೂ ಮಾಡಿದ್ದಾರೆ, ಪ್ರಸಾದನೂ ತೊಗೊಂಡಾರೆ. ಸೊ ಯಾವುದು ಅಂತ ಹುಡ್ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಅಲ್ಲಿ ಹಿಂದೆಯಿಂದ ಹೋಗಬೇಕು, ಕಾಯಿಲೆಯಿಂದನೇ ಸ್ಟಾರ್ಟ್ ಮಾಡಬೇಕು. ವಾಂತಿ ಭೇದಿ ಟೋಟಲ್ ನಮ್ಮಲ್ಲಿ ಇವಾಗ 8 ಜನ ಬಂದ್ದಾರೆ. ಸೊ 8 ಜನಗೂ ಚೆನ್ನಾಗಿದ್ದಾರೆ. ಒಬ್ಬರು ಕ್ರಿಟಿಕಲ್ ಇದ್ದಾರೆ, ಅವ್ರಿಗೂ ಐಸಿಯುಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇನ್ನು ಮಧುಗಿರಿಯಲ್ಲಿ ಸುಮಾರು ಒಂದು 10 ರಿಂದ 20 ಜನ ಇರಬಹುದು. ಅಲ್ಲಿ ಅದೇ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಯಿತು. ನಿನ್ನೆ ಎಲ್ಲ ಯಾಕೆಂದರೆ ಅಲ್ಲಿ ಅತಿಸಾರ ಭೇದಿ ಆದರೆ ಏನಾಗುತ್ತೆ, ಅಲ್ಲಿ ICU ಪ್ರಾಬ್ಲಮ್ ಇರುತ್ತೆ. ಅಂಥ ಪೇಷಂಟ್ ಮಾತ್ರ ಇಲ್ಲಿ ಕಳಿಸ್ಕೊಡ್ತಾರೆ.